ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾನು ಸ್ವಾಗತಿಸ್ತೇನೆ. ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಆ್ಯಂಟಿ ಕಮ್ಯುನಲ್ ಫೋರ್ಸ್ ತರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೊಂದು ಕಡೆಗಳಲ್ಲಿ ಕಮ್ಯುನಲ್ ಫೋರ್ಸ್ಗಳಿಗೆ ರಾಜಾಶ್ರಯ ಕೊಡ್ತಾರೆ. ನಾನು ಕೇಳಕ್ಕೆ ಬಯಸ್ತೇನೆ, ನೀವು 43 ಪ್ರಕರಣಗಳಲ್ಲಿ ಮೊಕದ್ದಮೆ ವಾಪಸ್ ಪಡೆದ್ರಲ್ಲ, ಆ ಎಲ್ಲ ಮೊಕದ್ದಮೆಗಳು ಜನಪರ ಹೋರಾಟದ ಮೊಕದ್ದಮೆಗಳ, ಕನ್ನಡ ಚಳುವಳಿಗಾರರ ಪ್ರಕರಣಗಳ, ಅಥವಾ ರೈತರ ಪರವಾಗಿ ಅನ್ನದಾತ ಪರವಾಗಿ ಹೋರಾಟ ಮಾಡಿದಂಥ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಂಡ್ರೆ ನೀವು ವಾಪಸ್ ತೆಗೆದುಕೊಂಡಿದ್ದು ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕಿದವರು, ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ನಷ್ಟ ಮಾಡಿದವರು, ಕೋಮು ಗಲಭೆಯನ್ನು ಹುಟ್ಟಾಕುವಂಥ ಷಡ್ಯಂತ್ರ ಮಾಡಿದವರ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಒಂದು ಕಡೆಗೆ ರಾಜಾಶ್ರಯ ಕೊಡ್ತಾ ಅವರ ರಕ್ಷಕರೇ ನಾವಿಲ್ಲದೆ ಇದ್ದರೆ ನಿಮಗೆ ರಕ್ಷಣೆನೇ ಇಲ್ಲ ಅಂತ ಭೀತಿಯನ್ನು ಹುಟ್ಟಿಸಿ ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಕಮ್ಯುನಲ್ ಫೋರ್ಸ್ಗಳನ್ನು ಬೆಳೆಸೋ ಕೆಲಸ ನೀವೇ ಮಾಡ್ತೀರಿ. ಇನ್ನೊಂದು ಕಡೆಗೆ ಆ್ಯಂಟಿ ಕಮ್ಯುನಲ್ ಫೋರ್ಸ್ ನಿಮ್ಮ ಕ್ಯಾಬಿನೆಟ್ಟಲ್ಲೇ ಕಮ್ಯುನಲ್ ವೈರಸ್ಸು ಆವರಿಸ್ಕೊಂಡ್ಬಿಟ್ಟಿದೆ ನಿಮ್ಮ ಕ್ಯಾಬಿನೆಟ್ಟಿಗೇನೆ. ಆ ಕಮ್ಯುನಲ್ ವೈರಸ್ಗೆ ಟ್ರೀಟ್ಮೆಂಟ್ ಫಸ್ಟ್ ಕೊಡಿ, ಆಮೇಲೆ ನೀವು ಆ್ಯಂಟಿ ಕಮ್ಯುನಲ್ ಫೋರ್ಸ್ ತನ್ನಿ. ನಿಮ್ಮ ಸಂವೇದನೆ ಯಾವ್ಯಾವ ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನೋದು ನಾವು ನೋಡಿದ್ದೇವೆ. ಹಿಂದೂ ಕಾರ್ಯಕರ್ತರ ಸತ್ತರೆ ರೌಡಿಗಿ ಶೀಟರ್, ಹಾಗಾಗಿ ಅವನ ಮನೆಗೆ ನಾನು ಹೋಗಲ್ಲ. ಹಿಂದೂ ಅಲ್ಲದವರೇನಾದ್ರು ಹತ್ಯೆ ಆದರೆ ನಿಮಗೆ ಕರಳು ಕಿತ್ತು ಬರುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ಹಾಗಾಗಿ ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಸಮಯೋಚಿತ ತೀರ್ಪು. ಇಂಥ ನಿರ್ಣಯ ತೆಗೆದುಕೊಂಡು ಇಡೀ ರಾಜ್ಯವನ್ನು ನೀವು ಡಿಜೆಹಳ್ಳಿ ಕೆಜಿಹಳ್ಳಿ ಮಾದರಿಯಲ್ಲಿ ತರೋ ಪ್ರಯತ್ನ ಮಾಡಬೇಡಿ. ನೀವು ಈ ಕೇಸ್ ವಿಡ್ರಾ ಮಾಡ್ಕೊಂಡಿದ್ದ ಪರಿಣಾಮನೇ ಉದಯಗಿರಿ ಠಾಣೆ ಮೇಲೆ ಹಲ್ಲೆ. ರಾಜಕಾರಣಕ್ಕೆ ಯಾವ ವಿಷಯ ಬಳಸ್ಕೋಬೇಕು, ಯಾವ ವಿಷಯ ಬಳಸ್ಕೊಳ್ಬಾರ್ದು ಅನ್ನುವ ಪ್ರಜ್ಞೆ ಇದ್ದಿದ್ರೆ ನ್ಯಾಯಾಲಯದಿಂದ ಈ ಥರ ಚೀಮಾರಿ ಹಾಕಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಿರಲಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.